ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಅಂದಿಜೋಗಿ ಜಾತಿ ಪ್ರಮಾಣ ಪತ್ರ ನೀಡಲು ಕುಲಶಾಸ್ತ್ರೀಯ ಅಧ್ಯಯನ ನಡೆಸಲು ಜಿಲ್ಲಾಡಳಿತಕ್ಕೆ ಆಗ್ರಹ. ಇಂದು ನಗರದ ಸ್ಲಂ ಭವನದಲ್ಲಿ ಜಿಲ್ಲಾ ಅಲೆಮಾರಿ ಅಂದಿಜೋಗಿಗಳ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗೆ ಮಾಧ್ಯಮದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ಶಿಕ್ಷೆಗೆ ಆಗ್ರಹಿಸಿ ತುಮಕೂರು ಜಿಲ್ಲಾ ಅಂದಿಜೋಗಿ ಸಂಘ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರನ್ನ ಭೇಟಿ ಮಾಡಿ ಒತ್ತಾಯಿಸಿರುವುದು ಪ್ರಕಟಣೆಯಾಗಿರುತ್ತದೆ. ಇತ್ತೀಚೆಗೆ ತುಮಕೂರು ತಾಲೂಕು ಅಣ್ಣನಹಳ್ಳಿ ಸರ್ವೆ ನಂಬರ್ 44ರಲ್ಲಿ ಹಾಗೂ ಅಮಲಾಪುರ ಸರ್ವೆ ನಂಬರ್ 31ರಲ್ಲಿ ಮತ್ತು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಾತೇನಹಳ್ಳಿಯ ನಲ್ಲೂರು ಗ್ರಾಮ ಸರ್ವೆ ನಂಬರ್ 49ರಲ್ಲಿ 137ಕ್ಕೂ ಹೆಚ್ಚು ಅಂದಿಜೋಗಿ ಹಾಗೂ ಅಲೆಮಾರಿ ಸಮುದಾಯದ ಸುಡುಗಾಡು ಸಿದ್ಧರು, ಅಕ್ಕಿಪಿಕ್ಕಿಗಳು, ಶಿಳ್ಳೆಕ್ಯಾತರು, ದಕ್ಕಲಿಗ ಸಮುದಾಯಕ್ಕೆ ನಿವೇಶನ ಹಾಗೂ ವಸತಿಯನ್ನು ವಿಶೇಷ ವರ್ಗ ಯೋಜನೆಯಲ್ಲಿ ಜಿಲ್ಲಾಡಳಿತ ಕಳೆದ 20 ವರ್ಷಗಳ ಹೋರಾಟಕ್ಕೆ ಮಣಿದು ನೀಡಲು ಮುಂದಾಗಿರುತ್ತಾರೆ. ಆದರೆ ಇದನ್ನು ಸಹಿಸದ ಅಂದಿಜೋಗಿಗಳಲ್ಲೇ ಮುಂದುವರಿದ ವರಹ ಪಂಗಡದವರು ನಮ್ಮನ್ನು ಅಂದಿಜೋಗಿಗಳೇ ಅಲ್ಲ ಎಂದು ಆರೋಪ ಮಾಡುತ್ತಿರುವುದು ಸರಿಯಲ್ಲ. ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಅಲೆಮಾರಿ ಬುಡಕಟ್ಟು ಮಹಾಸಭಾದ ಮುಖಂಡರಾದ ರಾಮಕ್ಕ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಸ್ಲಂ ಜನಾಂದೋಲನ ಸಂಘಟನೆಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು, ಇತ್ತೀಚೆಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಸಿದ್ಧತೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅಲೆಮಾರಿ ಸಮುದಾಯದಲ್ಲಿ ಜಾಗೃತಿ ಹೆಚ್ಚಾಗಿದೆ. ಅಂದಿಜೋಗೀಸ್ ಜಾತಿ ಪರಿಶಿಷ್ಟ ಜಾತಿಯ 98ರ ಪಟ್ಟಿಯಲ್ಲಿ ಸೇರಿಸಿದ್ದು, ನಾವು ನೋಡಿದಂತೆ ಈ ಸಮುದಾಯ ಅಂದಿಜೋಗಿ ಸಾಂಸ್ಕೃತಿಕತೆಯನ್ನು ಆಚರಿಸಿಕೊಂಡು ಬರುತ್ತಿದೆ. ಮುಂದುವರಿದ ಜಾತಿಗಳು ಹಿಂದುಳಿದ ಜಾತಿಯನ್ನು ತುಳಿಯುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವುದೇ ಆಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಲೆಮಾರಿ ಅಂದಿಜೋಗಿ ಸಮುದಾಯದ ಮುಖಂಡರಾದ ಚಿಕ್ಕಂಗಮ್ಮ, ನಾಗರಾಜು, ವೆಂಕಟೇಶ್, ಗೋವಿಂದ, ಗಣೇಶ್, ಗುರಪ್ಪ, ಸಂತೋಷ್, ಅಮಲಾಪುರ ನಾಗರಾಜು, ಗುಬ್ಬಿ ಮಾರಣ್ಣ, ತುಮಕೂರು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್, ಕೃಷ್ಣಮೂರ್ತಿ ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಕಲ್ಪತರು ನ್ಯೂಸ್. ಅಲೆಮಾರಿಗಳಲ್ಲಿ ಒಗ್ಗಟ್ಟಾಗಿ ಒಂದು ಅಲೆಮಾರಿ ಸಮುದಾಯ ಅಂತ ಹೇಳಿ ಒಂದು ಸರ್ಕಾರದಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ CR ದ್ವಾರಕನಾಥ್ ಬಾಲಗುರುಮೂರ್ತಿ ಬಿಡುಗಡೆ ಮಾಡಿದ್ರು. ನಾನು ಆಲ್ರೆಡಿ ಕ್ವಾಲ್ಗೇರಿಯಿಂದ ಹಿಡಿದು ನಾನು ಹೋರಾಟ ಮಾಡಿ ಪಡ್ಕೊಂಡಿದ್ದು. ನಮ್ಮನ್ನು ಅಲೆಮಾರಿಗಳಿಗೆ ಸೇರಿಸಿ ಅವತ್ತು ದಿನ ನಾವೆಲ್ಲ ಒಂದೇ ಒಗ್ಗಟ್ಟು, ನಮ್ಮ ಗುಡ್ಲುಗಳು ಬೆಂಕಿ ಇಕ್ಕಿದಾಗ್ಲೂ ಅವರೆಲ್ಲ ಒಂದು ಒಗ್ಗಟ್ಟಾಗಿ ಹಂದಿಗಳು ಹಿಡ್ಕೊಂಡಾದಾಗ ಎಲ್ಲೇ ಹಂದಿ ಹಿಡ್ಕೊಂಡೋದ್ರು ನನ್ನ ಮೇಲೆ ಅಪವಾದ ಬಂದು ಇವತ್ತು ಎಲ್ಲವನ್ನು ನಾವು ಒಂದು ಆರ್ಥಿಕ ಪರಿಸ್ಥಿತಿ ಅವರು ಇದ್ದಾಗ ಒಂದು ಗುಲಾಮನಾಗಿ ಬದುಕುವಂತ ಬಿಟ್ಟು ಇವತ್ತು ಸ್ವತಂತ್ರವಾಗಿ ಬದುಕುವಂಥ ಜನಗಳು ಮಧ್ಯದಲ್ಲಿ ಒಂದು ಸ್ಕೂಲ್ ಶಾಲೆ ನೋಡಿಲ್ಲ, ಒಂದು ಡಾಕ್ಟ್ರ್ ಆಗಿಲ್ಲ, ಒಂದು ಇಂಜಿನಿಯರ್ ಆಗಿಲ್ಲ, ಒಂದು ಇದಾಗಿಲ್ಲ. ಇವತ್ತು ಎಲ್ಲೋ ಒಂದು ಕೆಂಟಿ ಶಾಲೆ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಒಂದು SLC ದಾಟಿದ್ದಾರೆ ಮಕ್ಕಳು. SLC ದಾಟಿ ಅವರವರೇ ಒಂದು ಕುಟುಂಬ ಹಂದಿ ಹಿಡ್ಕೊಂಡೋದ್ರೆ ಹಂದಿ ನಗರಸಭೆ ಒಬ್ಬೊಬ್ಬರದ್ದು 1,100 ಹಂದಿಗಳೆಲ್ಲ ಹಿಡ್ಕೊಂಡೋಗಿ ಅವ್ರ ಮಧ್ಯದಲ್ಲಿ ಬೇರೆ ಬೇರೆಯವರೆಲ್ಲ ಹಿಡ್ಕೊಂಡೋಗಿ ಇವತ್ತು ಅವ್ರನ್ನ ಹಂದಿ ಜೋಗ್ರೆ ಅಲ್ಲ ಅನ್ನೋದು ಬಿಡುಗಡೆ ಮಾಡಿ ನಿಜವಾದ ಅಲೆಮಾರಿ ಹಂದಿ ಜೋಗಿ ಅಂದರೆ ನಾವು. ಇವತ್ತು ನನಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ಇವತ್ತು ಶೋಕ್ ಆದ್ರೂ ಈ ಮಕ್ಕಳನ್ನೆಲ್ಲ ಅನ್ಯಾಯ ಮಾಡ್ತಾರೆ. ಇದಕ್ಕೆ ದಾರಿ ದೀಪ ಅಂದರೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕು. ಅವರು ಹೇಗಿದ್ದಾರೆ, ಈ ಜನ ಹೆಂಗಿದ್ದಾರೆ, ಇವ್ರು ಎಷ್ಟರಲ್ಲಿ ಡಾಕ್ಟ್ರ್ ಇದ್ದಾರೆ, ಇವರಲ್ಲಿ ಎಷ್ಟು ಇಂಜಿನಿಯರ್ ಇದ್ದಾರೆ, ಇವ್ರ ಮನೆಗಳು ಎಷ್ಟಿದ್ದಾವೆ, ಇವ್ರ ಕುಟುಂಬ ಏನು, ಇವ್ರ ಜಾತಿ ಏನು, ಇವ್ರಿಗೆ ಏನು ಉದ್ಯೋಗ ಇದೆ, ಉದ್ಯೋಗನ ಕಳ್ಕೊಂಡಿದ್ದಾರೆ. ಹಂದಿ ಸಾಕೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಇವತ್ತು PP ಮಾರೋದು, ಆಟೋ, ಟವಲ್ ಮಾರೋದು, ಅದು ಷಣ್ಮಾತ್ಮ ಫೋಟೋಗಳು ಹಾಕ್ಕೊಂಡು ಭಿಕ್ಷಾ ಮಾಡೋರು, ಬೇರೆ ಬೇರೆ ಥರ ಭಿಕ್ಷಾ ಮಾಡೋರು. ಅವಾಗೆಲ್ಲ ದಂಡಿ ಪಳಕ್ಕೆ ಹಾಕಿ ಅವ್ರನ್ನೇನು ಮಾಡಿ ಹಿಂಸೆ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಇವತ್ತೊಂದು ದಾರಿ ದೀಪಕ್ಕೆ ಬಂದವರು. ಆದರೆ ಮುಖ್ಯವಾಗಿ ಸರ್ಕಾರ ಒಂದು ನಿರ್ಧಾರ ಮಾಡಿ ಅಲೆಮಾರಿ ಅಂದಿಜೋಗಿ ಅಂತ ಬಿಡುಗಡೆ ಆಗಬೇಕು. ಆಮೇಲೆ ಅವರು ವರ ನಮ್ಮದು ಮಾಡ್ಕಟ್ಟಿಕ್ಕೆ ಇದು ಯಾರು ಹೇಳಿದ್ರು ಅಂದರೆ ನಮ್ಮ ತಾತ ಮುತ್ತಾತ ನಮ್ಮಪ್ಪ ಹೇಳಿದ ಮಾತಿದು. ನಾವು ಅವತ್ತಿಂದ ಅಂದಿಜೋಗೇನು ನಿಜವಾದ ಅಂದಿಜೋಗರು ನಾವೇನು. ಜನತೆಗೂ ನಮಸ್ತೆ. ನಾವು ಅಂದಿಜೋಗರು ಅಲ್ಲ ಅಂತೇಳಿ ಅವರು ಈಗ ನಮ್ಮ ಮೇಲೆ ಹೋರಾಟ ಮಾಡ್ತಾವ್ರೆ. ನಿಜವಾದ ಅಂದಿಜೋಗರು ನಾವು. ಯಾಕೆ ಅಂದರೆ ಅವರು ಹೋರಾಟ ಮಾಡ್ತಿರೋದು ಏನಕ್ಕೆ ಅಂತಂದರೆ, ನಮ್ಮಲ್ಲಿ ಕೆಲವು ಜನ ಏನು ಮಾಡೋರು, ಅವರು ಗುಲಾಮರಾಗಿ ಅವರು ಮುಸ್ರೆ ಹೊಡೆದು ಅವ್ರು ಹಂದಿ ಸಾಕಣೆ ಮಾಡಿ ಅವ್ರ ಪಾಲಂದಿ ಇಟ್ಕೊಂಡು ಅವ್ರ ಹತ್ರ ಸಾಲ ತೊಗೊಂಡು 100-200 ರೂಪಾಯಿಗೂ ಅವ್ರ ಹತ್ರ ಗೇಯ್ತಿದ್ರು. ನಮ್ಮಲ್ಲಿ ಏನು ಮಾಡಿಬಿಟ್ರು, ಇವಾಗ ಅವ್ರಿಗೆಲ್ಲ ಬುದ್ಧಿ ಬಂದು ನಮ್ಮವರು ಸ್ವಲ್ಪ ಯಾರೋ ಹಿಂಗೆ ಸಂಘ ಕಮಿಟಿಯಿಂದನೂ ಒಂದು ಸ್ಕೂಲ್ ದಾಖಲೆಗಳು ಪಡ್ಕೊಂಡು ಅವರು ಸ್ಕೂಲಿಂದ ಓದಿ ಅವ್ರೇನು ಮಾಡ್ತಾವ್ರೆ, ನಾವು ಸ್ವತಂತ್ರವಾಗಿ ಬದುಕಬೇಕು ಅಂತೇಳಿ ಸ್ವತಂತ್ರ ಬಂದೈತಿ ಅಂತ ಹೇಳ್ಬಿಟ್ಟು
ಅವ್ರು ಇವಾಗ ಸ್ವತಂತ್ರವಾಗಿ ಬದುಕ್ತಾವ್ರೆ. ಅವ್ರು ಟವಲ್ ಮಾರ್ತಾವ್ರೋ ಅವ್ರು ಏನೋ ಮಾಡ್ತಾವ್ರೋ ಎಲ್ಲ ಬದುಕ್ತಾವ್ರೆ. ಬದುಕೊಂಡು ಅವ್ರು ಜೀವನ ಮಾಡ್ತಾವ್ರೆ. ಆ ಜೀವನ ಮಾಡೋರನ್ನ ಇವರು ನಮ್ಮ ಇದು ಕಸ್ಕೊಳಕ್ಕೆ ಅವರು ನಮಗೆ ಬಂದಿರೋ ಇದನ್ನು ಅವರು ಪಡ್ಕೊಳ್ಳೋಕ್ಕೆ ಅವ್ರು ಏನು ಮಾಡ್ತಾವ್ರೆ, ಇವರು ನಿಜವಾದ ಅಂದಿಜೋಗ್ರಲ್ಲ, ನಾವು ಅಂದಿಜೋಗ್ರು ಅನ್ನೋದು ಪ್ರೂಫ್ ಸುಮ್ಮನೆ ಅವರು ನಮ್ಮ ಮೇಲೆ ಆರೋಪ ಇದು ಮಾಡ್ತಾವ್ರೆ. ಯಾವುದೇ ಗೌರ್ಮೆಂಟು ಸುಮ್ಮನೆ ನಮಗೆ ನಕಲಿ ದಾಖಲೆ ಕೊಡಲ್ಲ. ನಾವು ಯಾವ ಜಾತಿ ಅಂತ ಹೇಳಿದ್ರೆ ಅವರು ನಮ್ಗೆ ದಾಖಲೆ ಕೊಡೋದು. ಅವರು ಸುಮ್ಮನೆ ನಮ್ಮನ್ನು ಅಂದಿಜೋಗ್ರಲ್ಲ ಅಂತ ಅವರು, ಮತ್ತು ನಾವು ಅಂದಿಜೋಗ್ರಲ್ಲ ಅಂದಮೇಲೆ ಅವ್ರು ಯಾಕೆ ನಮ್ಮನ್ನು ಬಂದು ಅವಾಗ ನಾವೆಲ್ಲ ಹೋರಾಟ ಮಾಡಬೇಕಾದ್ರೆ ನಾವು ಅಂದಿಜೋಗ್ರು ಅಂತೇಳಿ ಯಾಕೆ ಬಂದು ಹೋರಾಟ ಮಾಡಿದ್ರು? ಅವ್ರು ಯಾವಾಗ ಬೆಂಕಿ ಬಿದ್ದಾಗ ನಾವು ಅಂದಿಜೋಗ್ರು ಅಂತ ಯಾಕೆ ಬಂದರು? ಆಮೇಲೆ ತಿರ್ಗಿ ಅವರು ನಮ್ಮನೆ ಬಂದು ಹೆಣ್ಣೆಲ್ಲ ಯಾಕೆ ಕೇಳ್ತಿದ್ರು? ನಾವು ಅಂದಿಜೋಗ್ರು, ನೀವು ನಾವು ಮಾಡ್ಕಟ್ಟಿ ಅಂತ ಬಂದು ಹೆಣ್ಣು ಕೇಳ್ತಿದ್ರು. ಆವಾಗೆಲ್ಲನೂ ನಾವು ಅಂದಿಜೋಗ್ರಾಗಿದ್ವಿ. ಈಗ ಮಾತ್ರ ನಮ್ಗೆ ಯಾವುದೋ ಗೌರ್ಮೆಂಟಿಂದ ಇಷ್ಟು ಅಗಲ ಜಾಗ ಬರ್ತೈತಿ ಅನ್ನೋದಕ್ಕೆ ಇವ್ರು ಅಂದಿಜೋಗ್ರಲ್ಲ ಅಂತ ಹೇಳ್ತಾರೆ. ನಾವು ಯಾರು ಸ್ವಾಮಿ ಎಷ್ಟು ಓದಿಲ್ಲ, ನಾವು ಯಾರು ಅವರಲ್ಲೆಲ್ಲ ಎಷ್ಟು ಡಾಕ್ಟ್ರುಗಳು ಇಂಜಿನಿಯರಿಂಗ್ಗಳು ಅವರೇ. ನಮ್ಮಲ್ಲಿ ಯಾರು ಅಂದಿಜೋಗ್ರಲ್ಲಿ ಯಾರೂ ಇಲ್ಲ. ಇದುವರೆಗೂ ಅವ್ರು ಏನವ್ರು ಗೊತ್ತಾ, ಬರೀ ಟವಲ್ ಒಂದು ವ್ಯಾಪಾರ ಮಾಡೋದು, ಪಿ ಬನ್ನೂಲ್ ವ್ಯಾಪಾರ ಮಾಡೋರು ಬಿಟ್ಟರೆ ನಮ್ಮಲ್ಲಿ ಅಂದಿಜೋಗ್ರಲ್ಲಿ ಯಾರ್ಯಾರು ಡಾಕ್ಟ್ರ್ ಆಗಿಲ್ಲ, ಯಾರು ಒಂದು ಇಂಜಿನಿಯರ್ ಆಗಿಲ್ಲ, ಯಾರು ಇವರಾಗಿಲ್ಲ. ನಮ್ಮಲ್ಲೆಲ್ಲ ಬರೀ ಟವಲ್ ಮಾರ್ಕೊಂಡು ಜೀವನ ಮಾಡೋಂಥ ಜನನೇ ನಮ್ಮಲ್ಲಿರೋದು.